ವೀಕ್ಷಕರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಇವತ್ತಿನ ದಿನ ನನ್ನ ಬರ್ತಡೆಗೆ 1,00,000ದಷ್ಟು ನಾನು ಸ್ಟಾಕನ್ನ ಖರೀದಿ ಮಾಡಿದೆ ಈ ವರ್ಷದ ಬರ್ತಡೆಗೆ. ಏನಕ್ಕಪ್ಪ ಅಂತಂದರೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡಿದೆ ನಾನು. ಆ್ಯಕ್ಚುಲಿ ಒಂದು ವಾಚ್ ತಗೊಂಡೆ, 80,000 ರೂಪಾಯಿನೋ ಆಯಿತು. ಬಟ್ ಅದ್ರ ಜೊತೆಗೆ 1,00,000ದಷ್ಟು ಸ್ಟಾಕನ್ನ ನಾನು ಕೊಂಡ್ಕೊಂಡೆ. ಯಾಕೆಂದರೆ ಒಂದು ಸ್ಟಾಕ್ಸ್ ಏನಿದ್ದಾವೆ ಒಂದು ಒಳ್ಳೆ ರೀತಿಯ ಇನ್ವೆಸ್ಟ್ಮೆಂಟ್ ಅದು. ಸೊ ಹಾಗಾಗಿ ತೊಗೊಂಡೆ ಬರ್ತಡೆಗೆ ಅಂದ್ಬಿಟ್ಟು ಒಳ್ಳೆ ವಿಷಯ ಆಗುತ್ತೆ ಅಂಥೇಳಿ. ಸೊ ಯಾವ್ಯಾವ ಸ್ಟಾಕ್ ತೊಗೊಂಡೆ, ಏನಕ್ಕೆ ಅದನ್ನು ತೊಗೊಂಡೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ವಿವರಣೆ ಕೊಡ್ತೀನಿ. ತಡ ಮಾಡ್ದೇನೆ ಹೋಗೋಣ ಬನ್ನಿ, ಒನ್ ಬೈ ಒನ್ ಹೋಗ್ತೀನಿ. ಇಲ್ಲೇನಿದ್ದಾವೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿರೋದು ಸ್ಟಾಕ್ಗಳೇನಿದ್ದಾವೆ 22 ಸ್ಟಾಕ್ ಬಂದು ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇಲ್ಲೇ ನಿಮ್ಗೆ ಕಾಣಿಸ್ತಾ ಇದೆ 336 ಸ್ಟಾಕ್ಸನ್ನ ಕೊಂಡ್ಕೊಂಡೆ, 22 ಕಂಪ್ನಿ ಅಥವಾ ಇಂಡೆಕ್ಸಿಗೆ ಸಂಬಂಧಪಡುವಂಥದ್ದು. ನಾನು ಒನ್ ಬೈ ಒನ್ ಮೇಲಿಂದ ಯಾವ್ಯಾವ ತಗೊಂಡೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ವಿವರಣೆ ಕೊಡ್ತೀನಿ. ಮೊದಲು ಬಂದು ಟಾಟಾ ಪವರ್ ಅವರು ತಗೊಂಡೆ. ಯಾಕೆ ಅಂತಂದರೆ ಈ ಟಾಟಾ ಪವರ್ ಏನಿದೆ ಅವರು ರೆನ್ಯೂವಬಲ್ ಎನರ್ಜಿಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ರೆನ್ಯೂವಬಲ್ ಎನರ್ಜಿನ ಉಪಯೋಗಿಸ್ಕೊಂಡು ಅವರು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ಏನು ಈ ಒಂದು ರೆನ್ಯೂವಬಲ್ ಎನರ್ಜಿ ಏನಿದೆ ಅದು ಫ್ಯೂಚರ್ ನನ್ನ ಪ್ರಕಾರ. ಸೊ ಅದಕ್ಕಾಗಿ ನಾನು ಈ ಒಂದು ಕಂಪ್ನಿಲಿ ನಾನು ಇನ್ವೆಸ್ಟ್ ಮಾಡ್ತಾ ಬಂದಿದ್ದೀನಿ. ಈ ಸಲಿನೂ ಕೂಡ ಈ ತಿಂಗಳು ಕೂಡ ನಾನು 3 ಸ್ಟಾಕನ್ನ ಕೊಂಡ್ಕೊಂಡೆ, 395 ರೂಪಾಯಿ 30 ಪೈಸೆ ಆಯಿತು. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 1,185 ರೂಪಾಯಿ 90 ಪೈಸೆ ಆಯಿತು. ಎರಡನೇದು ಬಂದು ಟಾಟಾ ಮೋಟರ್ಸ್ ನಾನು ಏನಕ್ಕಪ್ಪ ಕೊಂಡ್ಕೊಂಡೆ ಅಂದರೆ ಇಂಡಿಯಾ ಬೆಳಿಬೇಕು ಅಂತಂದರೆ ಏನು ಕನ್ಸಂಪ್ಷನ್ ಏನಿದೆ ಅದು ಮೇಲೆ ಹೋಗಲೇಬೇಕು. ಕನ್ಸಂಪ್ಷನ್ ಮೇಲೆ ಹೋಗುತ್ತೆ ಅಂತಂದರೆ ಸಾಕಷ್ಟು ಏನು ಖರೀದಿ ಮಾಡ್ತಾ ಹೋಗ್ಬೇಕು ಜನಗಳು. ಬೇಸಿಕಲಿ ಎಷ್ಟೊಂದು ರೀತಿಯ ವಸ್ತುಗಳಿದಾವೆ ಖರೀದಿ ಮಾಡೋಕ್ಕೆ, ಆದರೆ ಕಾರ್ ಏನಿದೆ ಕಾರ್ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಟ್ರಾನ್ಸ್ಪೋರ್ಟೇಷನ್ ಏನಿದೆ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನಮ್ಮ ದೇಶದ ಏನು ಕಾರ್ ಮಾರ್ಕೆಟ್ ಏನಿದೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ ನನಗೆ ನಂಬಿಕೆ ಇದೆ. ಟಾಟಾ ಮೋಟರ್ಸ್ ಬಂದು ನಮ್ಮ ದೇಶದ ಕಂಪ್ನಿ, ಹಾಗಾಗಿ ಅವ್ರದ್ದು ಕನೆಕ್ಷನ್ಸ್ ಏನಿದ್ದಾವೆ ತುಂಬ ಚೆನ್ನಾಗಿದ್ದಾವೆ. ಸೊ ಹಾಗಾಗಿ ನಾನು ಟಾಟಾ ಮೋಟರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಬರ್ತಾಯಿದ್ದೀನಿ. ಈ ಸಲಿನೂ ಕೂಡ ಇನ್ವೆಸ್ಟ್ ಮಾಡಿದೆ, 3 ಸ್ಟಾಕನ್ನು ಕೊಂಡ್ಕೊಂಡೆ, 662.75 ಪೈಸೆ ಒಂದು ಸ್ಟಾಕಿಗೆ. ಸೊ ಟೋಟಲ್ ಬಂದು 1,988 ರೂಪಾಯಿ 25 ಪೈಸೆ ಆಯಿತು. ಸೊ ಇಲ್ಲೇನಿದೆ ಇದು ಬಂದು ರ್ಯಾಂಕಿಂಗ್, ಅದು ಯಾವ ಒಂದು ಸ್ಟಾಕಲ್ಲಿ ಎಷ್ಟು ರೂಪಾಯಿ ನಾನು ಅಥವಾ ಯಾವ ರ್ಯಾಂಕಿಂಗಲ್ಲಿ ಯಾವುದ್ರ ಮೇಲೆ ನಾನು ಜಾಸ್ತಿ ಖರ್ಚು ಮಾಡಿದೆ ಅನ್ನೋದು ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದ್ರ ಬಗ್ಗೆ ನೀವೇನು ಜಾಸ್ತಿ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಮೂರನೇದು ಬಂದು ಇದು ನಿಮ್ಗೆ ಗೊತ್ತಿರೋ ಹಾಗೆ ಯಾವ ರೀತಿ ಪ್ರೊನೌನ್ಸ್ ಮಾಡೋಕೆ ಗೊತ್ತಿಲ್ಲ, ಐಚರ್ ಇರ್ಬೋದು, ಮೋಸ್ಟ್ಲಿ ಐಚರ್ ಕಂಪ್ನಿನೋ ಮೋಟರ್ಸು ಏನೋ ಇದೆ ಇದು. ಸೊ ಇವ್ರದ್ದು ಬಂದು ಏನು ರಾಯಲ್ ಎನ್ಫೀಲ್ಡ್ ಏನಿದೆ ಅವ್ರದ್ದು ಅದೊಂದು ಇವ್ರದ್ದು ಬ್ರ್ಯಾಂಡ್ ಅದು. ಸೊ ಹಾಗಾಗಿ ರಾಯಲ್ ಎನ್ಫೀಲ್ಡ್ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಬೆಳೀತಾ ಹೋಗುತ್ತೆ. ಯಾಕೆಂದರೆ ಒಂದು ಲಕ್ಸುರಿ 2 ವೀಲರ್ ಅದು. ಜನ ಸುಮ್ಮನೆ ಕೊಂಡ್ಕೊಳ್ಳೋದಿಲ್ಲ, ಏನೋ ಒಂದು ಅವ್ರಿಗೆ ಒಂದು ಪ್ಯಾಷನ್ನಿಂದ ಕೊಂಡ್ಕೊತಾರೆ. ಸೊ ಹಾಗಾಗಿ ಈ ಹೋಗ್ತಾ ಜನ ಕಾರ್ಗಳನ್ನ ಕೊಂಡ್ಕೊತ ಹೋದ್ರೂ ಈ ಒಂದು ಪ್ಯಾಷನಿಂದ ಏನೋ ಒಂದು ಅಡಿಷನಲ್ ವ್ಯಾಲ್ಯೂ ಏನಿದೆ ಅದಕ್ಕೋಸ್ಕರ ಏನು ಖರೀದಿ ಮಾಡ್ತಾರಲ್ಲ ಅದು ಕಮ್ಮಿ ಆಗೋಲ್ಲ. ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ಹಾರ್ಲಿ ಡೇವಿಡ್ಸನ್, ಅಮೇರಿಕಕ್ಕೆ ಹೋದರೆ ನೀವು ನೋಡ್ಬೋದು ಎಲ್ಲವನ್ನ ಕಾರ್ ಇಟ್ಟಿರ್ತಾನೆ, ಆದರೆ ಹಾರ್ಲಿ ಡೇವಿಡ್ಸನ್ ಮಾತ್ರ ಸರಿಗೂ ಅಲ್ಲಿ ಮಾರಾಟ ಆಗುತ್ತೆ. ಏನಕ್ಕೆ ಅಂತಂದರೆ ಒಂದು ಪ್ಯಾಷನ್ ಇದೆ, ಅದರ ಒಂದು ಡಿಫ್ರೆಂಟ್ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಖರೀದಿ ಮಾಡ್ತಾರೆ. ಸೊ ಅದೇ ರೀತಿಯ ಒಂದು ಬ್ರ್ಯಾಂಡ್ ಆಗುತ್ತೆ ಇಂಡಿಯಾದಲ್ಲಿ ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಈ ಒಂದು ಐಚರ್ ಮೋಟರ್ಸ್ ಏನಿದೆ, ಪ್ರೊನೌನ್ಸಿಯೇಷನ್ ಸ್ವಲ್ಪ ಶ್ರಮಿಸ್ಬಿಡಿ, ಯಾವುದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದೇನೆ. ಸೊ ಒಂದೇ ಒಂದು ಸ್ಟಾಕು, ಯಾಕೆಂದರೆ ಈ ಸ್ಟಾಕ್ ಬಂದು ತುಂಬಾ ಕಾಸ್ಟ್ಲಿ ಇದು, 5,500 ರೂಪಾಯಿ, ಆಲ್ಮೋಸ್ಟ್ 600 ರೂಪಾಯಿ ಆಲ್ಮೋಸ್ಟು ಒಂದು ಸ್ಟಾಕ್ ಬಂದು. ಸೊ ಹಾಗಾಗಿ ಒಂದೇ ಒಂದು ತಗೊಂಡೆ ನಾನು. ಸೊ ನಾಲ್ಕನೇದು ಬಂದೆ ಬಾಷ್ ಲಿಮಿಟೆಡ್. ನಿಮ್ಗೆ ಗೊತ್ತಿರೋದು ಬಾಷ್ ಜರ್ಮನ್ ಕಂಪನಿ, ಟೆಕ್ನಾಲಜಿಲೇ ಒನ್ ಆಫ್ ದ ಬೆಸ್ಟ್ ಕಂಪನೀಸ್ ಅಂತ ನಾನು ಹೇಳ್ಬೋದು. ಇಂಡಿಯಾದಲ್ಲೂ ಕೂಡ ತುಂಬಾ ದೊಡ್ಡ ಪ್ರೆಸೆನ್ಸ್ ಇದೆ. ನನಗೆ ಗೊತ್ತಿರೋರು ಕೂಡ ಕೆಲಸ ಮಾಡ್ತಾರೆ ಬಾಷಲ್ಲಿ. ತುಂಬಾ ಒಂದು ಒಳ್ಳೆ ಕಂಪ್ನಿ, ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಕೊಡ್ತಾರೆ. ಜರ್ಮನಿಲಿ ಕೂಡ ತುಂಬಾ ಹೆಸರು ಮಾಡಿರೋಂಥ ಒಂದು ಅದ್ಭುತವಾದ ಕಂಪ್ನಿ ಇದು. ನಾನು ಇವ್ರದ್ದು ಸಾಕಷ್ಟು ಬೇರೆ ಒಂದು ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಇವ್ರದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಕೂಡ ನಾನು ಓದಿದ್ದೀನಿ. ಸೊ ಹಾಗಾಗಿ ಈ ಕಂಪ್ನಿ ಮೇಲೆ ನನಗೆ ತುಂಬ ಒಂದು ನಂಬಿಕೆ ಇದೆ, ಚೆನ್ನಾಗಿ ಓಡುತ್ತೆ ಅಂತೇಳಿ ಟೆಕ್ನಾಲಜಿ. ಯಾಕೆಂದರೆ ಇವ್ರು B2B ಇದ್ದಾರೆ, B2C ಗಿಂತ ಜಾಸ್ತಿ. ಸೊ ಹಾಗಾಗಿ B2Bಲೇ ಏನು ಒಂದು ಒಳ್ಳೆ
ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರಂಥ ಕಂಪ್ನಿಗಳೇನಿದ್ದಾವೆ ಅವು ಅಂದರೆ ಈ ಕನ್ಸ್ಯೂಮರ್ ಮಾರ್ಕೆಟ್ ಏನಿದೆ ಅದಾದರೆ ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತೆ. ಆದರೆ B2B ಇರೋ ಏನು ಕಂಪ್ನಿಗಳಿದ್ದಾವೆ ಅವರು ಒಂದು ರೇಂಜಿಗೆ ಒಂಥರ ಸ್ಟೇಬಲ್ ಗ್ರೋತ್ ಇರುತ್ತೆ. ಸೊ ಹಾಗಾಗಿ ಬಾಷ್ದು ಒಂದು ಸ್ಟಾಕನ್ನು ಕೊಂಡ್ಕೊಂಡೆ. ಬಟ್ ತುಂಬಾ ಪ್ರೈಸೇ ಇದೆ, ತುಂಬಾ ಕಾಸ್ಟ್ಲಿ, ಆಲ್ಮೋಸ್ಟ್ 28,000 ಒಂದೇ ಒಂದು ಸ್ಟಾಕಿಗೆ. ಸೊ ಇದನ್ನು ಕೊಂಡ್ಕೊಂಡೆ ನಾನು. ಆಲ್ರೆಡಿ 10% ಇದು ಮೇಲೋಟೋಗಿದೆ ಈ ತಗೊಂಡ್ಮೇಲೆ. ನಾನು ಇಲ್ಲಿ ನೋಡ್ತಿರೋ ಹಾಗೆ ಏಪ್ರಿಲ್ 28ನೇ ತಾರೀಕು ತಗೊಂಡೆ, ಆಲ್ರೆಡಿ 10% ಜಾಸ್ತಿ ಆಗಿದೆ. ಸೊ ತುಂಬಾ ಒಳ್ಳೆ ಪರ್ಚೇಸ್ ಇದು. ನೆಕ್ಸ್ಟ್ ಬಂದೇ ಇದು ಪವರ್ ಇಂಡಿಯಾ ಅಂತೇಳಿ ಈ ಒಂದು ಸ್ಟಾಕನ್ನ ಕೊಂಡ್ಕೊಂಡೆ. ಇದು ಬಂದು ಆ್ಯಕ್ಚುಲಿ ಏನು ಜಪಾನಿನ ಕಂಪ್ನಿ ಏನಿದೆ ಅವ್ರದ್ದು ಬಂದು ಒಂದು ಇಂಡಿಯನ್ ಏನು ಮಾರ್ಕೆಟ್ ಏನಿದೆ ಆ ಇಂಡಿಯನ್ ಮಾರ್ಕೆಟಲ್ಲಿ ಇರೋಂಥ ಸ್ಟಾಕ್ ಇದು, ಜಪಾನ್ ಕಂಪ್ನಿದು. ಸೊ ಇದು ಸ್ವಲ್ಪ ಹೆಸರು ಯಾವುದು ಅಂತ ನನಗೆ ಜ್ಞಾಪನ ಬರ್ತಾಯಿಲ್ಲ. ಬಟ್ ಇವರು ಕೂಡ ಒಳ್ಳೆ ತುಂಬಾ ಜಪಾನಲ್ಲೂ ತುಂಬ ಹೆಸರು ಮಾಡಿದ್ದಾರೆ, ಇಂಡಿಯಾದಲ್ಲೂ ಹೆಸರು ಮಾಡ್ತಾ ಇದ್ದಾರೆ. ಟೆಕ್ನಾಲಜಿಲಿರೋಂಥ ಜಪಾನಿನ ಟೆಕ್ನಾಲಜಿ ಏನಿದೆ ತುಂಬಾ ಅದ್ಭುತವಾಗಿರುತ್ತೆ. ಅವರು ಇಂಡಿಯಾದಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತು ಇಂಡಿಯಾ ಮತ್ತು ಜಪಾನ್ ರಿಲೇಷನ್ಶಿಪ್ ಏನಿದೆ ತುಂಬಾ ಬೆಳೀತಾ ಹೋಗುತ್ತೆ. ಸಾಕಷ್ಟು ವರ್ಷಗಳ ಒಂದು ರಿಲೇಷನ್ಶಿಪ್ ಇದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ 600 ಇಸ್ವಿಯಿಂದ ಜಪಾನ್ ಮತ್ತು ಇಂಡಿಯಾಗೆ ಒಂದು ಕನೆಕ್ಷನ್ ಇದೆ. ಬುದ್ಧಿಸಮಿನ ಮೂಲಕ ಈ ಕನೆಕ್ಷನ್ ಏನಿದೆ ಫಾರ್ಮ್ ಆಗಿ ಇವತ್ತು ಕೂಡ ಒಳ್ಳೆಯ ಒಂದು ರಿಲೇಷನ್ಶಿಪ್ ಇದೆ. ಹಾಗಾಗಿ ನಾನು ಜಪಾನೀಸ್ ಕಂಪ್ನಿಗಳು ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತೇವೆ ಅಂತೇಳಿ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ಇದು ಬಂದು ಒಂದು ಸ್ಟಾಕು ಈ ಬಾಷ್ ಥರನೇ ತುಂಬ ಕಾಸ್ಟ್ಲಿ ಇದು. ಸೊ ಆಲ್ಮೋಸ್ಟ್ 14,000 ರೂಪಾಯಿ. ಹಾಗಾಗಿ ನಾನು ಒಂದೇ ಒಂದನ್ನು ಕೊಂಡ್ಕೊಂಡೆ. ಈ ಸಲ ನಿಮ್ಗೆ ಕಾಣಿಸ್ತಿರೋ ಹಾಗೆ ಆಲ್ಮೋಸ್ಟ್ 14,000 ರೂಪಾಯಿ ಕೊಟ್ಟು. ನೆಕ್ಸ್ಟ್ ಬಂದು ನೆಸ್ಲೆ ಇಂಡಿಯಾ ನಾನು ನಿಮಗೆ ಆಲ್ರೆಡಿ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಏನು ಕಾಫಿ ಕನ್ಸಂಪ್ಷನ್ ಇದೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಡಿಯಾದಲ್ಲಿ. ನಾವು ಇನ್ನೂ ಚೆನ್ನಾಗೆ ಕೆಲಸ ಮಾಡೋ ಥರ ಆದಮೇಲೆ ಆಗ್ತಿದ್ದಂಗೆ ಕಾಫಿ ಕನ್ಸಂಪ್ಷನ್ ಇದೆ ಅದು ಜಾಸ್ತಿ ಆಗೇ ಆಗುತ್ತೆ. ಜಪಾನ್ ಕೂಡ ಮೊದಲು ಟೀ ತುಂಬ ಕುಡಿತಾಯಿದ್ರು, ಈಗ ಕಾಫಿ ಕುಡಿಯೋರು ಆಲ್ಮೋಸ್ಟ್ ಟೀ ಕುಡಿಯೋಷ್ಟು ಜನದಷ್ಟೇ ಆಗಿದ್ದಾರೆ. ಸೊ ನಮ್ಮ ಇಂಡಿಯಾದಲ್ಲೂ ಕೂಡ ಎಲ್ಲರೂ ಚಾಯ್ ಕುಡಿತಾರೆ, ಆದರೆ ಕಾಫಿ ಕುಡಿಯೋರು ತುಂಬ ಜಾಸ್ತಿ ಆಗ್ತಾರೆ. ಸ್ವಲ್ಪ ಬೆಂಗಳೂರು ಮತ್ತು ಕರ್ನಾಟಕ ಸೌತ್ ಇಂಡಿಯಾದಲ್ಲಿ ಕಾಫಿ ಕುಡಿಯೋ ಜನಗಳು ಇದ್ದಾರೆ. ಫಿಲ್ಟರ್ ಕಾಫಿ ತುಂಬಾ ಫೇಮಸ್ಸು. ಬಟ್ ನೀವು ಬೇರೆ ರಾಜ್ಯಗಳಿಗೆ ಹೋದರೆ, ಬೇರೆ ಊರುಗಳಿಗೆ ಹೋದರೆ ಚಾಯ್ ತುಂಬಾ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಹೋಗ್ತಾ ಕಾಫಿ ಕನ್ಸ್ಯೂಮ್ ಮಾಡ್ತಾರೆ ಅಂತ ನಂಗೆ ಗೊತ್ತು. ಕಾಫಿ ಕನ್ಸಂಪ್ಷನ್ ಜಾಸ್ತಿ ಆದಾಗ ಚೆನ್ನಾಗೆ ಏನು ಒಳ್ಳೆ ಸೇಲ್ ಮಾಡೋವಂಥ ತಾಕತ್ತಿರೋಂಥ ಒಂದು ಕಂಪ್ನಿ ಅಂದರೆ ನೆಸ್ಲೆ ಜಪಾನಲ್ಲೂ ಕೂಡ ತುಂಬಾ ಇದನ್ನು ಕನ್ಸ್ಯೂಮ್ ಮಾಡ್ತಾರೆ. ಮೂಲತಃ ಬಂದು ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿ, ಒಳ್ಳೆ ಬಿಸ್ನೆಸ್ ಇದೆ ಅವ್ರದ್ದು. ಸೊ ಹಾಗಾಗಿ ಈ ಒಂದು ಏನಿದೆ ಈ ಕಂಪ್ನಿ ನಾನು ಎಷ್ಟೋ ತಿಂಗಳಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಸಲನೂ ಕೂಡ ಒಂದು ಸ್ಟಾಕನ್ನು ಕೊಂಡ್ಕೊಂಡೆ 2,400 ರೂಪಾಯಿ ಕೊಟ್ಟು. ನೆಕ್ಸ್ಟ್ ಬಂದು ನಿಫ್ಟಿ ಬೀಸ್. ಇದು ಬಂದು ಒಂದು ಇಂಡೆಕ್ಸ್ ಇದು, ಇಂಡೆಕ್ಸನ್ನು ಟ್ರ್ಯಾಕ್ ಮಾಡೋವಂಥ ETF ಇದು. ಸೊ ಇದು ಟ್ರ್ಯಾಕ್ ಮಾಡ್ತಾ ಇರೋದು ಬಂದು ನಿಫ್ಟಿ 50 ಇಂಡೆಕ್ಸನ್ನು ಟ್ರ್ಯಾಕ್ ಮಾಡ್ತಾ ಇದೆ. ಸೊ ಇದು ಮೇಲೂ ಕೂಡ ನಾನು ಸಾಕಷ್ಟು ತಿಂಗಳಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ 23 ETF ಏನು ಶೇರ್ಸ್ ಇದ್ದಾವೆ ಅದನ್ನು ಕೊಂಡ್ಕೊಂಡೆ. ಒಂದು ಬಂದು 271 ರೂಪಾಯಿ. ಸೊ ಹಾಗಾಗಿ 6,230 ರೂಪಾಯಿ ಖರ್ಚು ಮಾಡಿ ನಾನು 23 ETF ಶೇರ್ಸನ್ನ ಕೊಂಡ್ಕೊಂಡೆ ನಿಫ್ಟಿ ಬೀಸಲ್ಲಿ. ನೆಕ್ಸ್ಟ್ ಬಂದು ರಿಲಯನ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನೀಸ್ ಇಂಡಿಯಾದಲ್ಲಿ. ಇವರು ಇಂಡಿಯಾ ಬೆಳಿಬೇಕು ಅಂದರೆ ಈ ಏನು ದೊಡ್ಡ ಕಂಪ್ನಿಗಳಿದ್ದಾವೆ ಅದರಲ್ಲೂ ಈ ಮುಖೇಶ್ ಅಂಬಾನಿ ತುಂಬಾ ಪೊಲಿಟಿಕಲ್ ಕನೆಕ್ಷನ್ಸ್ ಇದ್ದಾವೆ. ಮುಖೇಶ್ ಅಂಬಾನಿ ಕಂಪ್ನಿ ಬೆಳೆಯಬೇಕು. ಯಾಕೆಂದರೆ ಅದಾನಿ ಅಂಬಾನಿಗಳು ಇವರೆಲ್ಲ ತುಂಬಾ ಒಳ್ಳೆ ಕನೆಕ್ಷನ್ಸ್ಗಳು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ರಿಲಯನ್ಸಲ್ಲೂ ಕೂಡ ಈ ತಿಂಗಳಿಂದ ಇನ್ವೆಸ್ಟ್ ಮಾಡಿದ್ದೀನಿ. 2 ಸ್ಟಾಕ್ ಕೊಂಡ್ಕೊಂಡೆ ರಿಲಯನ್ಸ್ದು 1,350 ರೂಪಾಯಿ ಕೊಟ್ಟೆ. ಸೊ ಟೋಟಲಾಗಿ 2,700 ರೂಪಾಯಿ ಖರ್ಚು ಮಾಡಿದೆ ಇದ್ರ ಮೇಲೆ. ನೆಕ್ಸ್ಟ್ ಒಂದೇ ಟಾಟಾ ಕನ್ಸ್ಯೂಮರು. ಇದು ಕೂಡ ಈ ಕಂಪ್ನಿ ಕೂಡ ನಾನು ಏನು ಇಂಡಿಯಾ ಬೆಳಿಬೇಕು ಅಂದರೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗಬೇಕು. ಕನ್ಸಂಪ್ಷನ್ ಜಾಸ್ತಿ ಆಗಿಲ್ಲ ಅಂದರೆ ಇಂಡಿಯಾ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾ ಬೆಳೆಯುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅನ್ನೋ ಕೂಡ ನಂಬಿಕೆ ಕೂಡ ಇದೆ ನನಗೆ. ಹಾಗಾಗಿ ಟಾಟಾ ಏನು ಕನ್ಸ್ಯೂಮರ್ ಬ್ರ್ಯಾಂಡ್ ಏನಿದೆ ಅದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡಿದೆ. ಈ ಸಲ ಬಂದು ಬರೀ 2 ಸ್ಟಾಕ್ ಕೊಂಡ್ಕೊಂಡೆ 1,150 ರೂಪಾಯಿಗೆ. ಸೊ ಆಲ್ಮೋಸ್ಟ್ 2,300 ರೂಪಾಯಿ ಖರ್ಚು ಮಾಡಿದ್ದೇನೆ. ನೆಕ್ಸ್ಟ್ ಬಂದು MOM 100 ಇದು ಬಂದು ಮೋತಿಲಾಲ್ ಓಸ್ವಾಲ್ ಏನಿದೆ ಅವ್ರದ್ದು ಒಂದು ETF ಇದು. ಇದು ಬಂದು ಏನು ಮಿಡ್ ಸೈಜ್ 100 ಕಂಪ್ನಿನ ಬೇಸ್ ಮಾಡಿರೋಂಥ ಒಂದು ETF ಇದು.
ಸೊ ಅದನ್ನು ನಾನು 117 ETF ಶೇರ್ಸನ್ನು ಕೊಂಡ್ಕೊಂಡೆ. ಒಂದು ಬಂದು ಆಲ್ಮೋಸ್ಟ್ ₹58. ಸೊ ಇದ್ರ ಮೇಲೆ ಕೂಡ ನಾನು ₹6,800 ಅಷ್ಟು ಖರ್ಚು ಮಾಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ಇಂಡಿಯನ್ ಕಂಪ್ನೀಸ್ ಏನು ಸ್ಟಾಕ್ ಮಾರ್ಕೆಟ್ ಏನಿದ್ರೆ ಬೆಳೀತಾ ಹೋದರೆ ಏನು ಟಾಪ್ 50 ಕಂಪ್ನಿ ಅಷ್ಟೇ ಅಲ್ಲ, ಅದಾದಮೇಲೆ ಬರೋಂಥ 100 ಕಂಪ್ನಿಗಳಿದ್ದಾವೆ, ಅದು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕಾಗುತ್ತೆ ಇಂಡಿಯಾ ಬೆಳಿಬೇಕು ಅಂತಂದರೆ. ಹಾಗಾಗಿ ನಾನು ಈ ಒಂದು ನಂಬಿಕೆ, ಇಂಡಿಯಾ ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಇದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಮೋತಿಲಾಲ್ ಏನು ಇದೆ ಆ ಕಂಪ್ನಿದು ಏನು ಫೈನಾನ್ಷಿಯಲ್ ಸರ್ವಿಸಸ್ ಏನಿದೆ ಅದರದ್ದು ಸ್ಟಾಕ್ಗಳನ್ನ ನಾನು ಸಾಕಷ್ಟು ತಿಂಗಳಿಂದ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಸಲನೂ ಕೂಡ ನಾನು 3 ಸ್ಟಾಕನ್ನು ಕೊಂಡ್ಕೊಂಡೆ, ₹675. ಸೊ ಆಲ್ಮೋಸ್ಟ್ ₹2,000 ಅಷ್ಟು ಖರ್ಚು ಮಾಡಿದೆ. ನೆಕ್ಸ್ಟ್ ಬಂದು ಇದು ಲಾಯ್ಡ್ SMA, ಇವ್ರದ್ದು ಮೈನಿಂಗ್ ಬಿಸ್ನೆಸ್ಸಲ್ಲಿರೋಂಥ ಒಂದು ಕಂಪ್ನಿ ಇದು. ಇದ್ರ ಮೇಲೆ ಕೂಡ ನನ್ನ ವೀಡಿಯೋಗಳನ್ನೆಲ್ಲ ನೀವು ಫಾಲೋ ಮಾಡ್ತಿದ್ರೆ ಇದನ್ನು ಕೂಡ ನಾನು ಸಾಕಷ್ಟು ತಿಂಗಳುಗಳಿಂದ ಖರೀದಿ ಮಾಡ್ತಾಯಿದ್ದೀನಿ. ಈ ಸಲನೂ ಕೂಡ 2 ಸ್ಟಾಕನ್ನು ಖರೀದಿ ಮಾಡಿದೆ. ಸೊ ಆಲ್ಮೋಸ್ಟ್ ₹2,500 ಕಟ್ಟಿದೆ. ನೆಕ್ಸ್ಟ್ ಬಂದು ಟಾಟಾ ಅವ್ರದ್ದು ಇದು ಕೂಡ ಇಂಡಿಯಾ ಹೋಟೆಲ್ ಅಂತೇಳಿ, ಅದರದ್ದು ಮೇಲೂ ಕೂಡ ನಾನು ಸಾಕಷ್ಟು ತಿಂಗಳಿಂದ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಸಲನೂ ಕೂಡ 3 ಸ್ಟಾಕ್ ₹800 ಖರೀದಿ ಮಾಡಿದೆ. ಸೊ ಟೋಟಲ್ ಬಂದು ₹2,400. ನೆಕ್ಸ್ಟ್ ಬಂದು IRCTC, ನಿಮ್ಗೆ ಗೊತ್ತಿರೋ ಹಾಗೆ IRCTC ಆಲ್ಮೋಸ್ಟ್ ಮೊನೋಪಲಿ ಇರೋದು ಏನು ಕೇಟ್ರಿಂಗ್ ಬಿಸ್ನೆಸ್ಸಲ್ಲಿ, ರೈಲ್ವೆ ಕೇಟ್ರಿಂಗ್ ಬಿಸ್ನೆಸ್ಸಲ್ಲಿ. ಸೊ ಇದ್ರ ಮೇಲೆ ಕೂಡ ನಾನು ಸಾಕಷ್ಟು ತಿಂಗಳಿಂದ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಸಲನೂ ಕೂಡ 3 ಸ್ಟಾಕನ್ನು ಕೊಂಡ್ಕೊಂಡೆ, ₹760. ಸೊ ಟೋಟಲ್ ಬಂದು ₹2,287 ಖರ್ಚು ಮಾಡಿದೆ ಇದ್ರ ಮೇಲೆ. ಇದು ಕೂಡ ಎಸ್ಕಾರ್ಟ್ಸ್ ಕುಬೋತಾ ಅಂತೇಳಿ. ಕುಬೋತಾ ಬಂದು ಜಾಪನೀಸ್ ಕಂಪ್ನಿ. ಸೊ ಜಾಪನೀಸ್ ಕಂಪ್ನಿಗಳನ್ನು ಕೂಡ ಈ ಒಂದು ಇಂಡಿಯಾದಲ್ಲಿ ಏನಿದೆ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಹೋಗ್ತಾ ಅಂತ ನನಗೆ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಎಸ್ಕಾರ್ಟ್ಸ್ ಕುಬೋತಾ ಏನಿದೆ ಇದು ಕೂಡ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಸಲ ಮೊದಲನೇ ಬಾರಿ ಒಂದೇ ಒಂದು ಸ್ಟಾಕ್ ಕೊಂಡ್ಕೊಂಡೆ, ₹3,400 ಆಲ್ಮೋಸ್ಟು. ಸೊ ಒಂದೇ ಒಂದು ಸ್ಟಾಕ್ ಅಷ್ಟೇ. ನೆಕ್ಸ್ಟ್ ಬಂದು ONGC ಗೊತ್ತಿರೋ ಹಾಗೆ PSU ಕಂಪ್ನಿ. ಇದ್ರ ಮೇಲೆ ಕೂಡ ನಾನು ಸಾಕಷ್ಟು ತಿಂಗಳಿಂದ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. PSU ಕಂಪ್ನಿಗಳು ಆಲ್ಮೋಸ್ಟ್ ಮೊನೋಪಲಿ ಇದ್ದಾವೆ, ಇವ್ರಿಗೆ ಮೊನೋಪಲಿ ರೀತಿ ಆಪ್ರೇಟ್ ಮಾಡೋವಂಥ ಕಂಪ್ನಿಗಳಿವೆ. ಸೊ ಹಾಗಾಗಿ ತುಂಬಾ ಮಾರ್ಕೆಟ್ ಶೇರ್ ಇದೆ ಈ ONGCದು ಅವರಿರೋವಂಥ ಒಂದು ಇಂಡಸ್ಟ್ರೀಲಿ. ಹಾಗಾಗಿ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. 7 ಸ್ಟಾಕ್ ಕೊಂಡ್ಕೊಂಡೆ ₹250. ಸೊ ₹1,750 ಖರ್ಚು ಮಾಡಿದೆ ಇದ್ರ ಮೇಲೆ. NMDC ಬಂದು 2 ಸಲ. ಸೊ ಆ್ಯಕ್ಚುಲಿ ಇದು ಬೇರೆ ಟೈಮಲ್ಲಿ ಕೊಂಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಏನೋ 25 ಕೊಂಡ್ಕೊಬೇಕಾಗಿತ್ತು, 7 ಕೊಟ್ಕೊಂಬಿಟ್ಟೆ ಫಸ್ಟು ಅನಿಸುತ್ತೆ. ಸೊ ಹಾಗಾಗಿ ನಾನು ಅದಾದಮೇಲೆ ಇಮಿಡಿಯೇಟಾಗಿ 18 ಆ್ಯಡ್ ಮಾಡಿದೆ. ಸೊ ಇದು ಬಂದು 25 ಕೊಂಡ್ಕೊಂಡೆ. ಒಂದು ಸ್ಟಾಕ್ ಬಂದು ಆಲ್ಮೋಸ್ಟ್ ₹65.70 ಅಷ್ಟು. ಸೊ ಟೋಟಲಾಗಿ ಬಂದು ನಾನು ₹1,642 ಇದ್ರ ಮೇಲೆ ನಾನು ಖರ್ಚು ಮಾಡಿದೆ. NMDC ಇವರು ಕೂಡ ಮೈನಿಂಗಲ್ಲಿರೋಂಥ ಒಂದು ಕಂಪ್ನಿ, ತುಂಬಾ ಆಲ್ಮೋಸ್ಟ್ ಮೊನೋಪೊಲಿ ಇರೋಂಥ ಒಂದು ಕಂಪ್ನಿ ಇದು ಕೂಡ, ಅದಕ್ಕೆ ಇನ್ವೆಸ್ಟ್ ಮಾಡಿದೆ. ಇದು ಒಂದು ETF ಇದು. ಸೊ ಇದು ಬಂದು ಹಾಂಗ್ಕಾಂಗ್ದೇನೋ ಇಂಡೆಕ್ಸ್ ಇದೆ, ಅದನ್ನು ಟ್ರ್ಯಾಕ್ ಮಾಡೋಂಥ ಒಂದು ETF ಇದು. ಸೊ ಇದ್ರ ಮೇಲೆ ನಾನು 1-2 ತಿಂಗಳಿಂದ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ತಿಂಗಳು ಕೂಡ ಇನ್ವೆಸ್ಟ್ ಮಾಡಿದೆ. ಏನಕ್ಕಪ್ಪ ನಾನು ಹಾಂಗ್ಕಾಂಗ್ ಇಂಡೆಕ್ಸ್ ಬೇಸ್ಡ್ ETF ಕೊಂಡ್ಕೊಳ್ತಾ ಇದ್ದೀನಿ ಅಂತಂದರೆ, ನನಗೆ ಒಂದು ರೀತಿ ಎಕ್ಸ್ಪೋಜರ್ ಬೇಕು ನನಗೆ. ಈ ಚೈನಾ ಏನಿದೆ, ಚೈನಾ ಕೂಡ ನಮ್ಮ ಇಂಡಿಯಾ ರೀತಿಯೇ ಬೆಳೀತಾರಂಥ ಒಂದು ಎಕಾನಮಿ ಅದು. ಸೊ ಆ ಒಂದು ಏನು ಎಕಾನಮಿ ಇದೆ ಅದಕ್ಕೆ ನನಗೆ ಎಕ್ಸ್ಪೋಜರ್ ಬೇಕು. ಸೊ ಹಾಗಾಗಿ ನಾನು ಇದನ್ನು ಕೊಂಡ್ಕೊಂಡಿದ್ದೀನಿ. ಸೊ 7 ಕೊಂಡ್ಕೊಂಡೆ, ₹375 ಒಂದು ಏನು ETF ಶೇರ್ ಬಂದು. ಸೊ ₹2,600 ಅಷ್ಟು ಖರ್ಚು ಮಾಡಿದೆ ಇದ್ರ ಮೇಲೆ. ನೆಕ್ಸ್ಟ್ ಬಂದು ಇದು ಟಾಪ್ 50 S&Pಲಿರೋಂಥ ಅಮೇರಿಕನ್ ಸ್ಟಾಕ್ಸ್. ಇದು ಅಮೇರಿಕನ್ ಇಂಡೆಕ್ಸ್ ಬೇಸ್ಡ್ ETF ಇದು. ಸೊ ಇದನ್ನು ಕೂಡ ನಾನು 40ರಷ್ಟು ETF ಶೇರ್ನ ಕೊಂಡ್ಕೊಂಡೆ, ₹51.74 ಒಂದು ETF ಶೇರ್ ಬಂದು. ಸೊ ಆಲ್ಮೋಸ್ಟ್ ₹2,000 ಅಷ್ಟು ಖರ್ಚು ಮಾಡಿದೆ ಇದ್ರ ಮೇಲೆ. ಸೇಮ್ ರೀಸನಿಂಗ ನನಗೆ US ಮಾರ್ಕೆಟ್ ಏನಿದೆ ತುಂಬಾ ಪ್ರಪಂಚದಲ್ಲೇ ಅತಿ ದೊಡ್ಡ ಸ್ಟಾಕ್ ಮಾರ್ಕೆಟ್ ಇದು. ಸಾಕಷ್ಟು ಡೆಕೆಡ್ಸಿಂದ ಸರಿಗೆ ಬೆಳೀತಾ ಇದೆ. US ಎಕಾನಮಿ ಬೆಳಿಲೇಬೇಕು, ಈ ಜಗತ್ತು ಬೆಳಿಬೇಕು ಅಂದರೆ, ಒಂದು ರೀತಿ ಹೇಳಬೇಕು ಅಂದರೆ US ಮಾರ್ಕೆಟ್ ಬೆಳಿಲೇಬೇಕಾಗುತ್ತೆ. ಅವರು ಇಲ್ಲ ಅಂದರೆ ತುಂಬಾ ಸಾಕಷ್ಟು, ಯಾಕೆಂದರೆ ಕನ್ಸ್ಯೂಮರಿಸಮ್ ತುಂಬಾ ಚೆನ್ನಾಗಿದೆ ಅಮೇರಿಕಾದಲ್ಲಿ. ಏನು ಬೇಕಾದ್ರೆ ಸಾಲ ಮಾಡಿ ಫ್ರಿಜ್ ಕೊಂಡ್ಕೊಳ್ಳೋಂಥ ಜನಗಳಲ್ಲಿ, ಸಾಲ ಮಾಡ್ಬೇಕಾದ್ರೆ ಬರ್ತ್ಡೇ ಆಚರಿಸ್ಕೊಳ್ಳೋಂಥ ಜನಗಳು, ಆ ರೀತಿ ಒಂದು ಕನ್ಸ್ಯೂಮರಿಸಮ್ ಇದೆ. ನಾನು ಕೆಟ್ಟ ರೀತಿಯಲ್ಲಿ ಹೇಳ್ತಾ ಇಲ್ಲ,
ಬಟ್ ಒಳ್ಳೆಯದು ಅಲ್ಲ. ಬಟ್ ನಾನು ಅದನ್ನು ಅಂದರೆ ಏನು ಹೀಯಾಳಿಸ್ತಿಲ್ಲ. ಅವ್ರು ಖರ್ಚು ಮಾಡಬೇಕು, ಸಾಲ ಮಾಡಿ ಖರ್ಚು ಮಾಡಬೇಕು ಅಂದರೆ ಮಾಡಲಿ ಬಿಡಿ, ನಮಗೇನಂತೆ. ಬಟ್ ಈ ಏನು ಒಂದು ಎಕಾನಮಿ ಇದೆ, ಇದಕ್ಕೆ ನನಗೆ ಎಕ್ಸ್ಪೋಜರ್ ಬೇಕು. ಸೊ ಹಾಗಾಗಿ ಇದನ್ನು ಕೊಂಡ್ಕೊಂಡಿದ್ದೀನಿ. ಅದೇ ರೀತಿ ಇದು ಕೂಡ ಅಮೇರಿಕನ್ ಸ್ಟಾಕ್ ಮಾರ್ಕೆಟ್ ಏನಿದೆ ಅಲ್ಲಿನ ಒಂದು ಇಂಡೆಕ್ಸ್ ಬೇಸ್ಡ್ ETF. ಸೊ ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಇದೆರಡು ಸೇರಿ ನಾನು ಆಲ್ಮೋಸ್ಟ್ $3,800 ಅಷ್ಟು ಖರ್ಚು ಮಾಡಿದ್ದೀನಿ. ಎರಡೂ ಕೂಡ ಒಂದೇ ರೀತಿಯ ಒಂದು ಅಮೇರಿಕನ್ ಇಂಡೆಕ್ಸ್ ಬೇಸ್ಡ್ ETF. ಇದು ಬಂದು S&P 500. ಆದರೆ ಇದೇನಿದೆ ಇದು ಬಂದು NASDAQ ಇದು, NASDAQ ಟಾಪ್ 100 ಕಂಪ್ನಿ ಇದು ಇಂಡೆಕ್ಸ್ ಬೇಸ್ಡ್ ETF ಇದು. ನೆಕ್ಸ್ಟ್ ಬಂದು ಗೋಲ್ಡ್ ಮೇಲೆ ನಾನು ಸಾಕಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಈ ಒಂದಷ್ಟು ತಿಂಗಳಿಂದ ತುಂಬಾ ಇನ್ವೆಸ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ನನ್ನದೊಂದು ಶಾರ್ಟಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ 13% ಏನೋ ಜಾಸ್ತಿ ಆಗಿತ್ತು. ಬಟ್ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಇವತ್ತು ಬಂದು ಮಾರ್ಚ್ 12ನೇ ತಾರೀಕು 2025ನೇ ಇಸ್ವಿ. ಸ್ಟಾಕ್ ಮಾರ್ಕೆಟ್ ಒಳ್ಳೆ ಕಿತ್ಕೊಂಡು ಹೋಗ್ತಾಯಿದೆ. ತುಂಬಾ ಜಾಸ್ತಿ ಆಯ್ತು ಇವತ್ತು ವ್ಯಾಲ್ಯೂ. ಯಾಕೆಂದರೆ ಎರಡು ರೀಸನು. ಒಂದು ಬಂದು ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಸೀಸ್ಫೈರ್ ಡೀಲ್ ಕ್ಲೋಸ್ ಆಯಿತು. ಎರಡನೇದು ಬಂದು US ಮತ್ತು ಚೈನಾ ಮಧ್ಯೆ ಅವ್ರದ್ದೊಂದು ಟ್ರೇಡ್ ನೆಗೋಸಿಯೇಷನ್ಸ್ ಏನಿದ್ದಾವೆ. ಜೆನಿವಾ ಅದ್ಭುತವಾದಂಥ ಸಿಟಿ, ಅಲ್ಲಿ ಒಂದಷ್ಟು ಮಾತುಕತೆ ನಡೆದಿದ್ದಾವೆ. ಒಳ್ಳೆ ಇನ್ನೇನು ಡೀಲ್ ಮಾಡ್ತೀವಿ ಅಂತಲೂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇದೆ ಹಂಗೆ ಮೇಲೆ ಹಾರ್ಕೊಂಡೋಗಿದೆ. ಆಲ್ಮೋಸ್ಟ್ ನಿಫ್ಟಿ 50 ಪ್ರಕಾರ ಹೇಳಬೇಕು ಅಂದರೆ 3.8% ಅಷ್ಟು ಜಾಸ್ತಿ ಆಗಿದೆ ಇವತ್ತೊಂದೇ ಒಂದು ದಿನದಲ್ಲಿ. ಸೊ ಹಾಗಾಗಿ ಗೋಲ್ಡ್ ಇವತ್ತಿನ ದಿನ ಸ್ವಲ್ಪ ಕಮ್ಮಿ ಆಯಿತು ವ್ಯಾಲ್ಯೂ. ಬಟ್ ಇದೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು. ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಗೋಲ್ಡ್ ಏನಿದೆ ಈ ಒಂದು ಆಲ್ಮೋಸ್ಟ್ ಸೇಫ್ ಹೆವನ್ ಅಂತ ಕರೀತಾರೆ ಈ ಇನ್ವೆಸ್ಟ್ಮೆಂಟ್ ಏನು ಜಾರ್ಗನ್ ಏನಿದೆ ಅದರಲ್ಲಿ ಹೇಳಬೇಕು ಅಂತಂದರೆ. ಸೊ ಹಾಗಾಗಿ ಇದರಲ್ಲೂ ಕೂಡ ನಾನು ಸಾಕಷ್ಟು ತಿಂಗಳಿಂದ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಈ ಸಲನೂ ಕೂಡ 81 ETFsನ ಕೊಂಡ್ಕೊಂಡೆ. ಗೋಲ್ಡ್ ETF ಇದು $79 ಒಂದಕ್ಕೆ ಬಂದು. ಸೊ ಹಾಗಾಗಿ ಆಲ್ಮೋಸ್ಟ್ $6,500 ಇನ್ವೆಸ್ಟ್ ಮಾಡಿದೆ. ಸೊ ಎಲ್ಲನೂ ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ $1,00,000 ಅಷ್ಟು ತೊಗೊಂಡೆ. ಇದೊಂದು ಅದ್ಭುತವಾದಂಥ ಒಂದು ರೀತಿ ನನ್ನ ಬರ್ತಡೇ ಏನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. $1,00,000 ಏನು ಸ್ಟಾಕ್ ಕೊಂಡ್ಕೊಂಡಿದ್ದೀನಿ ಅದು. ಸೊ ಇದು ಬಂದೇ ನನ್ನ ಒಂದು ಈ ಒಂದೇನು ಈ ವಿಡಿಯೋ ಇದೆ, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬೇಕು ಅಂತ ಇಷ್ಟಪಟ್ಟಿದ್ದಂಥ ಒಂದು ಇನ್ಫಾರ್ಮೇಷನ್ ಇದು. ಸೊ ನಿಮಗೆ ಏನು ಇದು ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಇದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿ ತಿಂಗಳು $50,000 ಅಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ತಿಂಗಳು ಮಾತ್ರ ನನ್ನದು ಬರ್ತಡೇ ಇದ್ದಿದ್ದರಿಂದ $1,00,000 ಅಷ್ಟು ಇನ್ವೆಸ್ಟ್ ಮಾಡಿದೆ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಏನೇ ಇದ್ರೂ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಖಂಡಿತವಾಗ್ಲೂ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಬೇರೆ ಯಾವುದೇ ರೀತಿಯಾದ ವೀಡಿಯೋ ನಿಮ್ಗೇನಾದರೂ ನಾನು ಮಾಡಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅದ್ರ ಬಗ್ಗೆ ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಖಂಡಿತವಾಗ್ಲೂ ಆ ರೀತಿ ಕೂಡ ವೀಡಿಯೋನು ನಿಮಗೆ ಮಾಡಿ ನನ್ನ ಏನು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ. ಆದರೆ ಕೊನೆಗೆ ಡಿಸ್ಕ್ಲೈಮರು ಏನಂದರೆ, ನಾನು ಈ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತೇಳಿ ನೀವು ಕಣ್ಮುಚ್ಕೊಂಡು ಇದ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ನಿಮ್ಮ ಏನು ರಿಸ್ಕ್ ಏನಿದೆ, ನಿಮ್ಮ ರಿಟರ್ನ್ ಕ್ರೈಟೀರಿಯಾ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಂಡು ಸ್ಟಾಕ್ಸ್ ಬಗ್ಗೆ ಓದಿ ಮತ್ತು ಏನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಓದಿ, ಯಾವ ಕಂಪ್ನಿಗಳು ನಿಮ್ಮ ಏನು ಸ್ಟಾಕ್, ನಿಮ್ಮ ಏನು ರಿಟರ್ನ್ ಮತ್ತು ರಿಸ್ಕ್ ಪ್ರೊಫೈಲ್ ಏನಿದೆ ಅದಕ್ಕೆ ಸೂಟ್ ಆಗೋಂಥ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ. ನಾನು ಮಾಡ್ತಾಯಿದ್ದೀನಿ ಅಂತೇಳಿ ಕಣ್ಮುಚ್ಕೊಂಡು ಈ ಒಂದು ಸ್ಟಾಕ್ಸ್ಗಳ ಮೇಲೇ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ನಾನು ನನ್ನ ಈ ಒಂದು ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.